ಸಾಮಾಜಿಕ ಜಾಲತಾಣದಲ್ಲಿ ಪತ್ನಿಗೆ ಅಶ್ಲೀಲವಾಗಿ ಸಂದೇಶ ಕಳಿಸಿದಂತ ಯುವಕನಿಗೆ ಬುದ್ಧಿವಾದ ಹೇಳಿ ಕಳಿಸಿದ್ದಾರೆ ಹಾಸ್ಯ ನಟ ಸಂಜು ಬಸಯ್ಯ. ಅಶ್ಲೀಲ ಸಂದೇಶ ಕಳಿಸಿದವನನ್ನ ಕರೆಸಿ ಬುದ್ಧಿವಾದ ಹೇಳಿ ಕಳಿಸಿರೋದು ಸಂಜು ಬಸಯ್ಯ. ಯುವಕನಿಗೆ ಬುದ್ಧಿವಾದ ಹೇಳಿ ಮತ್ತೆ ಈ ರೀತಿ ಮಾಡಬೇಡಪ್ಪ ಅಂತೇಳಿ ಕಳಿಸಿರೋದು. PUC ವಿದ್ಯಾರ್ಥಿಯಿಂದ ನಟಿ ಪಲ್ಲವಿ ಸಂಜು ಬಸಯ್ಯಗೆ ಅಶ್ಲೀಲವಾಗಿ ಮೆಸೇಜ್ ಅನ್ನ ಕಳಿಸ್ತಾ ಇದ್ರು. ಇನ್ಸ್ಟಾಗ್ರಾಮ್ ಅಶ್ಲೀಲ ಮೆಸೇಜ್ ಕಳಿಸಿದಂತ ವಿಜಯನಗರದ ಮೂಲದ ಯುವಕ PUC ಓದ್ತಾ ಇರುವಂತವನು ಅಶ್ಲೀಲ ಮೆಸೇಜ್ ಹಾಗೂ ಅಶ್ಲೀಲ ಫೋಟೋಗಳನ್ನ ಈ ಯುವಕ ಕಳಿಸ್ತಾ ಇದ್ದ. ಸಂಯಮ ಕಳೆದುಕೊಳ್ಳದೆ ಪೊಲೀಸರ ಗಮನಕ್ಕೆ ವಿಷಯ ತಂದಿದ್ದಂತ ನಟ ಸಂಜು ಬಸಯ್ಯ ದೂರು ನೀಡ್ತಾ ಇದ್ದಂತೆ ಅಲರ್ಟ್ ಹಾಕಿದ್ರು ಬೈಲಹೊಂಗಲ ಠಾಣೆಯ ಪೊಲೀಸರು. ಅಶ್ಲೀಲ ಸಂದೇಶ ಕಳಿಸಿದವನಿಗೆ ಕರೆದು ಬುದ್ಧಿ ಹೇಳಿ ಕಳಿಸಿದ್ದಾರೆ ಪೊಲೀಸರು. ಜೊತೆಗೆ ನಟ ಸಂಜು ಬಸಯ್ಯ ಯುವಕನ ಭವಿಷ್ಯ ಹಾಳಾಗಬಾರ್ದು ಅಂತ ಬುದ್ಧಿ ಹೇಳಿ ಕಳಿಸಿದ್ದಾರೆ. ಈ ಥರ ಸಾಮಾಜಿಕ ಜಾಲತಾಣಗಳಲ್ಲಿ ಫೇಸ್ಬುಕ್, ಇನ್ಸ್ಟಾಗ್ರಾಮಲ್ಲಿ ಅಶ್ಲೀಲ ಮೆಸೇಜ್ ಕಳಿಸೋರು, ಅಶ್ಲೀಲವಾಗಿ ಫೋಟೋ ಕಳಿಸೋರು ಇದ್ದೇ ಇರ್ತಾರೆ. ಎಷ್ಟೇ ಇಗ್ನೋರ್ ಮಾಡಿದ್ರೂ ಕೂಡ ಅದು ಇರಿಟೇಟ್ ಆಗ್ತಾ ಇರುತ್ತೆ. ಹೀಗೆ ಪೊಲೀಸ್ ಸ್ಟೇಷನ್ಗೆ ಬಂದು ಕಂಪ್ಲೇಂಟ್ ಕೊಟ್ಟರೆ ಎಲ್ಲವೂ ಕೂಡ ಇತ್ಯರ್ಥ ಆಗುತ್ತೆ. ಸಂಯಮ ಕಳೆದುಕೊಳ್ಳದೆ ಸಂಜು ಬಸಯ್ಯ ಕಂಪ್ಲೇಂಟ್ ಕೊಟ್ಟಿದ್ರು. ಸದ್ಯ ಆ ಯುವಕನನ್ನು ಕರೆಸಿದ್ದಾರೆ. ಬಟ್ ಯಾವುದೇ ರೀತಿಯಾಗಿ ಆ್ಯಕ್ಷನ್ ತೆಗೆದುಕೊಂಡಿಲ್ಲ, ಕ್ರಮ ತೆಗೆದುಕೊಂಡಿಲ್ಲ. ಬುದ್ಧಿವಾದ ಹೇಳಿ ಅಲ್ಲಿಂದ ಕಳಿಸ್ಕೊಟ್ಟಿದ್ದಾರೆ, ಹುಡುಗನ ಭವಿಷ್ಯ ಹಾಳಾಗಬಾರ್ದು ಅಂತ. ಆ ಸಂಯಮಕ್ಕೆ ಮೆಚ್ಚುಗೆ ಕೊಡಲೇಬೇಕು. ನೀವು ಮೆಸೇಜ್ಗಳನ್ನ ಮಾಡಬೇಕಾಗತ್ತೆ. ನಿಮ್ಮ ಫ್ಯಾಮಿಲಿ ಆಗಲಿ ನಮ್ಮ ಫ್ಯಾಮಿಲಿ ಆಗಲಿ ಎಲ್ಲ ಒಂದೇ ಇರುತ್ತೆ. ನಿಮ್ಮ ಅಕ್ಕ ತಂಗಿರಾಗಲಿ ನಮ್ಮ ಅಕ್ಕ ತಂಗಿರ ಎಲ್ಲ ಒಂದೇ ಇರುತ್ತೆ. ದಯವಿಟ್ಟು ಗಮನವಿಟ್ಕೊಂಡು ಮೆಸೇಜ್ ಮಾಡಿ, ಚಾಟ್ ಮಾಡಿರಿ ಅಂತ ಕೇಳ್ಕೊಳ್ತಾ, ಇನ್ನೊಂದು ತಪ್ಪಾಗಿದ್ರೆ ಈ ರೀತಿ ಮಾಡಲ್ಲ ಅಂತ ಹೇಳ್ಬೇಕು ಅವರಿಗೆ. ಇನ್ನೊಂದು ತಪ್ಪಾಗೈತಿ, ಈ ರೀತಿ ಯಾವತ್ತು ಮಾಡೋದು. ಥ್ಯಾಂಕ್ ಯು. ಹಾಯ್, ಹಲೋ ಎಲ್ಲರಿಗೆ ನಮಸ್ಕಾರ. ವಿಷಯ ಏನಪ್ಪ ಅಂತಂದ್ರೆ, ಮನೋಜ್ ಅಂತ, ವಿಜಯನಗರ ಜಿಲ್ಲೆ ಹರಪನಹಳ್ಳಿ ತಾಲೂಕು, ಯಾವರು ಕಂಚಿಕೆರೆ ಗ್ರಾಮದವರು. ಇವರು ನನ್ನ ಧರ್ಮಪತ್ನಿ ಅಂದರೆ ಪಲ್ಲವಿ ಅವರಿಗೆ ಇನ್ಸ್ಟಾಗ್ರಾಮಲ್ಲಿ ಸುಮಾರು 3-4 ದಿವಸದ ಹಿಂದೆ ಒಂದು ಅಶ್ಲೀಲವಾಗಿ ಫೋಟೋಸು, ಮೆಸೇಜು ಪರ್ಸ್ನಲ್ ಐಡಿಗೆ ಇವರು ಹಾಕಿರುತ್ತಾರೆ. ಆ ಒಂದು ಪರ್ಸ್ನಲ್ ಐಡಿ ನಾವು ಮೆಸೇಜನ್ನು ಸೇವ್ ಮಾಡಿಕೊಂಡು ನಮ್ಮ ಬೈಲಹೊಂಗಲ ವ್ಯಾಪ್ತಿ ನಮಸ್ತೆ, ನನ್ನ ಹೆಸರು HP ಮನೋಜ್ ಅಂತ. ನಮ್ಮೂರು ಬಂದು ಕಂಚಿಕೆರೆ, ವಿಜಯನಗರ ಡಿಸ್ಟಿಕ್, ಹರಪನಹಳ್ಳಿ ತಾಲೂಕು. ನಾನು ಭಾಳ ದಿವಸ ಇನ್ಸ್ಟಾಗ್ರಾಮ್ ಯೂಸ್ ಮಾಡ್ತಿದ್ದೆ. ಮೊನ್ನೆ ಹಿಂಗೆ ಪಲ್ಲು ಸಂಜು ಅಫಿಷಿಯಲ್ ಅನ್ನೋರಿಗೆ ಕೆಟ್ಟ ಕಮೆಂಟ್ಸು, ಕೆಟ್ಟ ವಿಡಿಯೋ ಹಾಕಿದ್ದೆ. ಅದರಿಂದ ಅವ್ರು ಬೇಸತ್ತು ಬೈಲಹೊಂಗಲ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿದ್ರು. ಅದರಿಂದ ಇವತ್ತು ಬೆಳಗ್ಗೆ ಪೊಲೀಸರು ಬಂದು ಠಾಣೆಗೆ ಹಿಡ್ಕೊಂಡ್ಬಂದು ಕಠಿಣ ಶಿಕ್ಷೆಯನ್ನು ಕೊಟ್ಟು ನನಗೆ ನನ್ನ ತಪ್ಪಿನ ಅರಿವು ಮೂಡಿಸಿದ್ದಾರೆ. ಅದರಿಂದ ನಾನು ಮಾಡಿದ ತಪ್ಪು. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಶ್ರೀಧರ್. ನಿಜಕ್ಕೂ ಕೂಡ ಇಂಥ ಪ್ರಕರಣಗಳು ನಡೆದಂಥ ಸಂದರ್ಭದಲ್ಲಿ ಒಂದು ಸಂಯಮ ಮುಖ್ಯವಾಗುತ್ತೆ, ಮತ್ತೊಂದು ಕಾನೂನು ರೀತಿಯಲ್ಲೇ ಹೋಗೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಅದೇ ರೀತಿಯಾಗಿ ಸಂಜು ಬಸಯ್ಯ ಅವರು ಕೂಡ ಕಂಪ್ಲೇಂಟ್ ಕೊಟ್ಟಿದ್ರು. ಆ ಯುವಕನ ಕರೆಸಿ ಬುದ್ಧಿವಾದ ಹೇಳಿ ಕಳಿಸಿದ್ದಾರೆ. ಈ ಸಂಯಮಕ್ಕೂ ಮತ್ತು ಕಾನೂನು ಪ್ರತಿಕ್ರಿಯೆಗೂ ಪ್ರತಿಯೊಬ್ಬರ ಮೆಚ್ಚುಗೆ ಕೂಡ ಇದೆ. ಯಾಕೆಂದರೆ ಸಂಯಮ ಕಳ್ಕೊಂಡ್ರು ಅಂದರೆ ಏನೇನೋ ಆಗೋಗುತ್ತೆ. ಅಂಥ ಘಟನೆಗಳು ಕೂಡ ಸಾಕ್ಷಿ ಇವೆ. ಸದ್ಯ ಪೊಲೀಸರು ಏನು ಹೇಳಿದ್ರು, ಈ ಪ್ರಕರಣ ಆಗಿದ್ದು ಯಾವಾಗ? ಸೌಖ್ಯ ಏನು, ಹಾಸ್ಯ ನಟ ಸಂಜು ಬಸಯ್ಯ ಪತ್ನಿ ಏನು ಪಲ್ಲವಿಗೆ ಒಂದು ಇನ್ಸ್ಟಾಗ್ರಾಮ್ನಲ್ಲಿ ಒಂದು ಸಾಮಾಜಿಕ ಜಾಲತಾಣದಲ್ಲಿ ಅಶ್ಲೀಲವಾದಂಥ ಒಂದು ಫೋಟೋ ಜೊತೆಗೆ ಒಂದಿಷ್ಟು ಮೆಸೇಜ್ಗಳನ್ನು ಒಬ್ಬ ಯುವಕ ಮಾಡ್ತಿರ್ತಾನೆ. PUC ಓದ್ತಿರ್ತಕ್ಕಂಥ ವಿದ್ಯಾರ್ಥಿ ಏನು ವಿಜಯನಗರದ ಹರಪನಹಳ್ಳಿ ತಾಲೂಕಿನ ವಿದ್ಯಾರ್ಥಿ ಒಂದು ಅಶ್ಲೀಲವಾದಂಥ ಮೆಸೇಜನ್ನು ಮಾಡಿರ್ತಾನೆ. ಈ ಒಂದು ವಿಚಾರವನ್ನು ಗಂಭೀರವಾಗಿ ತೆಗೆದುಕೊಂಡಂಥ ಹಾಸ್ಯ ನಟ ಸಂಜು ಬಸಯ್ಯ ಏನು ದಂಪತಿಗಳಿದ್ದಾರೆ, ಅವರು ಬೈಲಹೊಂಗಲ ಪೊಲೀಸ್ ಠಾಣೆಯಲ್ಲಿ ಒಂದು ದೂರನ್ನು ದಾಖಲಿಸ್ತಾರೆ. ಯಾಕಂದರೆ ಸಾಮಾಜಿಕ ಜಾಲತಾಣಗಳಲ್ಲಿ ಯಾವುದೇ ಸ್ಟಾರ್ ಸೆಲೆಬ್ರಿಟಿಗಳು ಏನೇ ಹಾಕಿದ್ರು ಕೂಡ ಅದಕ್ಕೆ ಪರ ಮತ್ತು ವಿರೋಧವಾದಂಥ ಒಂದಿಷ್ಟು ಕಮೆಂಟ್ಗಳಾಗಿರ್ಬೋದು, ಒಂದಿಷ್ಟು ಪ್ರತಿಕ್ರಿಯೆಗಳು ಬಂದೇ ಬರುತ್ತೆ. ಆದರೆ ಈ ರೀತಿ ಅತಿರೇಕದ ಪೋಸ್ಟ್ಗಳನ್ನು ಹಾಕಿದಾಗ ಅದಕ್ಕೆ ಕಾನೂನು ರೀತಿಯಾಗಿ ಅದಕ್ಕೆ ಉತ್ತರ ಕೊಡೋದಕ್ಕೂ ಕೂಡ ಅವಕಾಶ ಇದೆ ಅನ್ನೋದಕ್ಕೆ ಇಲ್ಲಿ ಸಂಜು ಬಸಯ್ಯ ಒಂದು ಮಾದರಿ ಅಂತ ಹೇಳ್ಬೋದು. ಯಾಕಂದರೆ ಈ ಹಿಂದೆ ರೇಣುಕಾಚಾರ್ಯ ಪ್ರಕರಣದಲ್ಲಿ ನಾವು ನೋಡ್ಬೋದು ಯಾವ ರೀತಿ ಒಂದು ಘಟನೆಗಳಾಯಿತು. ಆ ಪ್ರಕರಣದಲ್ಲಿ ರೇಣುಕಾಚಾರ್ಯ ಕೊಲೆ ಪ್ರಕರಣದಲ್ಲಿ ಅನೇಕ ಸ್ಟಾರ್ ನಟ ದರ್ಶನ್ ಸೇರಿರುತ್ತೆ, ಅನೇಕರು ಕೂಡ ಒಂದು ಜೈಲಿಗೆ ಹೋಗಿ ವಾಪಸ್ ಬಂದಿರತಕ್ಕಂಥದ್ದು. ಇಲ್ಲಿ ಈಗ ಸಂಜು ಬಸಯ್ಯ ದಂಪತಿಗಳು ಒಂದು ಪೊಲೀಸ್ ಠಾಣೆ ಮೆಟ್ಟಿಲು ಏರಿದ ಬಳಿಕ ಪೊಲೀಸರು ಆ ಒಂದು ಹರಪನಹಳ್ಳಿಯ ಯುವಕನನ್ನು ಏನು ವಶಕ್ಕೆ ಪಡೆದು ಕರ್ಕೊಂಡ್ಬರ್ತಾರೆ. ಜೊತೆಗೆ ಬಂದ ಬಳಿಕ ಆ ಯುವಕ ಒಂದು ಕಾಲೇಜ್ ವಿದ್ಯಾರ್ಥಿ
ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಆತನ ಭವಿಷ್ಯವೂ ಹಾಳಾಗಿರಬಾರ್ದು. ಜೊತೆಗೆ ಸಾರ್ವಜನಿಕರಿಗೂ ಯಾರೆಲ್ಲ ಸಾಮಾಜಿಕ ಜಾಲತಾಣಗಳಲ್ಲಿ ಈ ರೀತಿಯ ಪೋಸ್ಟ್ಗಳು ಹಾಕ್ತಾರೋ ಅಂಥವ್ರಿಗೂ ಒಂದು ಪಾಠ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಬೆಳಗಾವಿ ಪೊಲೀಸರು ಒಂದು ಕ್ರಮ ತೆಗೆದುಕೊಂಡಿದ್ದಾರೆ. ಜೊತೆಗೆ ಸಂಜು ಬಸಯ್ಯ ದಂಪತಿಗಳು ಕೂಡ ಇಲ್ಲಿ ಸಂಯಮವನ್ನು ಪ್ರದರ್ಶನ ಮಾಡಿರ್ತಕ್ಕಂಥದ್ದು. ಯಾಕಂದರೆ ಒಬ್ಬ ಯುವಕನ ವಿದ್ಯಾರ್ಥಿಯ ಭವಿಷ್ಯ ಕೂಡ ಹಾಳಾಗಬಾರ್ದು. ಜೊತೆಗೆ ಆತನಿಗೆ ಕಾನೂನು ಏನಿದೆ ಅನ್ನೋದು ಕೂಡ ಒಂದು ಮನವರಿಕೆ ಮಾಡಿಕೊಡುವಂಥ ಕೆಲಸವನ್ನು ಒಂದು ದೂರು ನೀಡುವ ಮೂಲಕ ಮಾಡಿರ್ತಕ್ಕಂಥದ್ದು. ಠಾಣೆಗೆ ಕರೆಸಿ ಆ ಒಂದು ಯುವಕನಿಗೆ ಬುದ್ಧಿವಾದವನ್ನು ಕೂಡ ಹೇಳಿದ್ದಾರೆ. ಜೊತೆಗೆ ಸ್ವತಃ ಒಂದು ಯುವಕ ತಾನು ಮಾಡಿದ ತಪ್ಪು ಅನ್ನೋಂಥ ಒಂದು ವಿಡಿಯೋ ಹೇಳಿಕೆಯನ್ನು ಕೊಡುವ ಮೂಲಕ ತನ್ನ ತಪ್ಪಿನ ಅರಿವನ್ನು ಕೂಡ ಒಂದು ಸಾರ್ವಜನಿಕವಾಗಿ ಕ್ಷಮೆ ಯಾಚಿಸುವಂಥ ಕೆಲಸವನ್ನು ಕೂಡ ಯುವಕ ಮಾಡಿರ್ತಕ್ಕಂಥದ್ದು. ಯಾಕಂದರೆ ಸಾಮಾಜಿಕ ಜಾಲತಾಣದಲ್ಲಿ ಈ ರೀತಿ ಪೋಸ್ಟ್ಗಳು ಹಾಕಿದ ಸಂದರ್ಭದಲ್ಲಿ ಅನೇಕ ಅದಕ್ಕೆ ಏನು ಕಾನೂನನ್ನು ಕೈಗೆತ್ತಿಕೊಂಡು ಕ್ರಮಗಳನ್ನು ತೆಗೆದುಕೊಂಡಂಥ ಉದಾಹರಣೆಗಳಿದ್ದಾವೆ. ಅದಕ್ಕೆ ಏನು ರೇಣುಕಾಚಾರ್ಯ ಪ್ರಕರಣವೇ ಅದಕ್ಕೆ ಸಾಕ್ಷಿ ಅಂತ ಹೇಳ್ಬೋದು. ಆದರೆ ಎಲ್ಲೋ ಒಂದು ಕಡೆ ಕಾನೂನಿನ ಮೇಲೆ ಗೌರವ ಇದ್ದಂಥವ್ರು ಮತ್ತು ಕಾನೂನಿನ ಮೇಲೆ ನಂಬಿಕೆ ಇದ್ದಂಥವ್ರು ಕಾನೂನಿನ ಮೊರೆ ಹೋದರೆ ಆಗ ಅದಕ್ಕೆ ಕಾನೂನು ರೀತಿಯಲ್ಲೇ ಒಂದು ಉತ್ತರ ಸಿಗುತ್ತೆ, ಅದಕ್ಕೆ ಕಾನೂನು ರೀತಿಯಲ್ಲಿ ಅದಕ್ಕೆ ಪರಿಹಾರ ಸಿಗುತ್ತೆ ಅನ್ನೋದು ಕೂಡ ಇಲ್ಲಿ ಭಾಳ ಸ್ಪಷ್ಟವಾಗಿದೆ. ಜೊತೆಗೆ ಸಂಜು ಬಸಯ್ಯ ಕೂಡ ಸಾಮಾಜಿಕ ಜಾಲತಾಣದಲ್ಲಿರ್ತಕ್ಕಂಥ ಜನರಿಗೂ ಕೂಡ ಒಂದು ಮನವಿ ಮಾಡಿಕೊಂಡಿದ್ದಾರೆ. ನಾವು ಪ್ರತಿಯೊಂದು ಹಂತದ ಕಮೆಂಟ್ಗಳನ್ನು ಪೋಸ್ಟ್ಗಳನ್ನು ನಾವು ಅದನ್ನು ನೋಡ್ತೇವೆ, ಆದರೆ ಯಾವುದು ಅತಿರೇಕ ಆಗುತ್ತೋ ಅಂಥ ಒಂದು ವಿರುದ್ಧ ನಾವು ಕೂಡ ಕಾನೂನು ಹೋರಾಟ ಮಾಡೋದಕ್ಕೆ ಅವಕಾಶ ಇದೆ. ಅದರ ಭಾಗವಾಗಿ ಈಗ ಇದು ಮಾಡಿರ್ತಕ್ಕಂಥದ್ದು ಅನ್ನೋಂಥ ಮಾತನ್ನು ಕೂಡ ಇಲ್ಲಿ ಹೇಳಿರ್ತಕ್ಕಂಥದ್ದು. ಒಟ್ಟಿನಲ್ಲಿ ಏನು ಸಂಜು ಬಸಯ್ಯ ಪತ್ನಿ ಪಲ್ಲವಿಗೆ ಅಶ್ಲೀಲ ಮೆಸೇಜ್ ಕಳಿಸಿದಂಥ ಒಂದು ಏನು ವಿದ್ಯಾರ್ಥಿಯನ್ನು ಠಾಣೆಗೆ ಕರೆಸಿ ಪೊಲೀಸರು ತಮ್ಮದೇ ಭಾಷೆಯಲ್ಲಿ ಆತನಿಗೆ ಒಂದು ಪಾಠವನ್ನು ಮಾಡಿದ್ದಾರೆ. ಅದರ ಪರಿವಾಗಿ ಅದರ ಒಂದು ಅಂಗವಾಗಿ ಈಗ ಒಂದು ಯುವಕನಿಗೂ ಕೂಡ ತನ್ನ ತಪ್ಪಿನ ಅರಿವಾಗಿದೆ. ತಾನೇ ಕೂಡ ಸ್ವತಃ ತನ್ನ ಕ್ಷಮೆಯನ್ನು ಕೇಳುವಂಥ ಕೆಲಸವನ್ನು ಮಾಡಿರ್ತಕ್ಕಂಥದ್ದು. ಜೊತೆಗೆ ಸಾರ್ವಜನಿಕರಿಗೂ ಕೂಡ ಯಾವ ರೀತಿ ಸಾಮಾಜಿಕ ಜಾಲತಾಣದಲ್ಲಿ ನಾವು ಕಾನೂನನ್ನು ಉಲ್ಲಂಘಿಸಿ ವರ್ತಿಸಿದರೆ ಅದು ಕಾನೂನಿನ ಪ್ರಕಾರ ಕ್ರಮಗಳಾಗುತ್ತೆ ಅನ್ನೋದು ಕೂಡ ಇಲ್ಲಿ ಸಾಕ್ಷಿಯಾಗಿರ್ತಕ್ಕಂಥದ್ದು. ಓಕೆ, ಥ್ಯಾಂಕ್ ಯು ಶ್ರೀಧರ್ ಮಾಹಿತಿಗೆ.